ಜೈ ಭವಾನಿ ಟ್ರಸ್ಟ್ ವತಿಯಿಂದ ಮಾರ್ಚ್ 31ರಿಂದ ಏಪ್ರಿಲ್ 3ರವರೆಗೆ ಬೀದರ್ನ ಕೊಳಾರಕೆ ಗ್ರಾಮದಲ್ಲಿ ಅತಿ ವಿಜೃಂಭಣೆಯಿಂದ ಜೈ ಭವಾನಿ ಜಾತ್ರೆ ನಡೆದಿದೆ ಎಂದು ಗೌರವ ಅಧ್ಯಕ್ಷರಾದ ಸಂತೋಷ್ ಕೋಟೆ ಮಾತನಾಡಿ ತಿಳಿಸಿದ್ದಾರೆ. ಮಹಿಳೆಯರು ಹಾಗೂ ಭಜನಾ ಮಂಡಳಿಯಿಂದ ಭಜನೆ, ತಾಯಿಯ ಮಹಿಮೆಯನ್ನ, ಚರಿತ್ರೆಯನ್ನ ಭೂತೇರು ನೃತ್ಯ ಮೂಲಕ ಪ್ರದರ್ಶನ ಮಾಡಿದ್ದಾರೆ. ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಬರೀ ಬೀದರ್ ಅಷ್ಟೇ ಅಲ್ಲದೆ ಕೊಳಾರಕೆ ಗ್ರಾಮದ ಸುತ್ತಮುತ್ತಲಿನ ಗ್ರಾಮಸ್ಥರು, ಬೇರೆ ಜಿಲ್ಲೆ, ಆಯಾ ರಾಜ್ಯಗಳಿಂದಲೂ ಕೂಡ ತಾಯಿಯ ಒಂದು ಜಾತ್ರಾ ಮಹೋತ್ಸವ ನಿಮಿತ್ತ ಹಮ್ಮಿಕೊಳ್ಳಲಾದ ಮೆರವಣಿಗೆ ಹಾಗೂ ಇನ್ನಿತರೆ ಪೂಜಾ ಕಾರ್ಯಕ್ರಮದಲ್ಲಿ, ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ, ವಿಶೇಷ ಪೂಜಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ದೇವಿಯ ದರ್ಶನ ಪಡೆದಿದ್ದಾರೆ. ಪ್ರಸಾದ ಸೇವಿಸಿ ದೇವಿಯ ಆಶೀರ್ವಾದ ಪಡೆದು ಪುನೀತರಾಗಿದ್ದಾರೆ. ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕರಾದ ಡಾ ಶೈಲೇಂದ್ರ ಬೆಲ್ದಾಳೆ ಸೇರಿದಂತೆ ಗಣ್ಯಾತಿ ಗಣ್ಯರು, ಮುಖಂಡರು, ಉದ್ಯಮಿಗಳು, ಕೋಲಾರ್ನಲ್ಲಿರುವ ಎಲ್ಲಾ ಕಾರ್ಖಾನೆಯ ಮಾಲೀಕರು ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾಗಿ ದೇವಿಯ ಆಶೀರ್ವಾದ ಪಡೆದಿದ್ದಾರೆ. 4 ದಿವಸದ ಜಾತ್ರೆ ಯಶಸ್ವಿಗೆ ಪೊಲೀಸ್ ಇಲಾಖೆ ಸಹಕಾರ ಬಹಳಷ್ಟಿದೆ. ಹಾಗಾಗಿ ಅವರಿಗೂ ಕೂಡ ಕೃತಜ್ಞತೆ ಸಲ್ಲಿಸುವುದಾಗಿ ತಿಳಿಸಿದರು. ಜಾತಿ ಧರ್ಮ ಭೇದವಿಲ್ಲದೆ 4 ದಿವಸ ಯಶಸ್ವಿಯಾಗಿ ಗ್ರಾಮ ದೇವತೆ ಅಂಬಾಭವಾನಿ ಜೈ ಭವಾನಿಯ ಜಾತ್ರಾ ಮಹೋತ್ಸವ ಜರುಗಿದೆ ಎಂದು ಜಾತ್ರಾ ಮಹೋತ್ಸವ ಯಶಸ್ವಿಗೆ ಸಹಕರಿಸಿದ ಎಲ್ಲರಿಗೂ ಈ ಮೂಲಕ ಕೃತಜ್ಞತೆಯನ್ನು ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಜೈ ಭವಾನಿ ಮಂಡಳಿಯ ಮಾರ್ಗದರ್ಶಕರಾಗಿರುವ ವಿಜಯಕುಮಾರ ಪಾಟೀಲ್, ಗಣಪತರಾವ್ ನಾವದಗಿರಿ, ದೇವೇಂದ್ರ ಶಂಭು, ಶಿವಾನಂದ ಕುಂಬಾರ್, ಪಿಕೆಪಿಎಸ್ ಅಧ್ಯಕ್ಷರು ಸುರೇಶ್ ಶಂಭು, ಓಂಕಾರ ಪಾಟೀಲ್, ಊರಿನ ಮುಖಂಡರು ರಾಜ್ಕುಮಾರ್ ಕುಂಬರ್ಗೇರಿ, ಸಂಗಪ್ಪ ಪಾಂಚಾಳ್, ಪ್ರಹ್ಲಾದ್ ಶರ್ಗರ್, ಮಾಜಿ ಉಪಾಧ್ಯಕ್ಷರು, ಗ್ರಾಮ ಪಂಚಾಯತ್ ಕೊಳಾರ್ಕೆ ಸೇರಿದಂತೆ ಇನ್ನಿತರರು ಇದ್ದರು. ಮಂದಿರ ಕೊಳಾರ್ಕೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮಾರ್ಚ್ 31ರಿಂದ ಏಪ್ರಿಲ್ 3ರವರೆಗೆ ಜೈ ಭವಾನಿ ಜಾತ್ರೆ ಕೊಳಾರ್ಕೆ ಗ್ರಾಮದಲ್ಲಿ ಅತಿ ವಿಜೃಂಭಣೆಯಿಂದ ನಡೆದಿದೆ. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಭಜನೆಯಲ್ಲಿ ಪಾಲ್ಗೊಂಡಂಥ ಅದ್ಭುತ ಸಂಗೀತ ಕಲಾಕಾರರು ಆಗಮಿಸಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಟ್ಟಿದ್ದಕ್ಕಾಗಿ ಅವರಿಗೆ ಜೈ ಭವಾನಿ ಮಂಡಳಿ ವತಿಯಿಂದ ಹಾಗೂ ಕೊಳಾರ್ಕೆ ಗ್ರಾಮದ ವತಿಯಿಂದ ಅನಂತ ಧನ್ಯವಾದಗಳು. ಹಾಗೂ ಅದೇ ರೀತಿಯಾಗಿ ಭೂತೆಯರ ಗಾಯನ ಭೂತೆಯರು ಬಂದು ತಾಯಿಯ ಚರಿತ್ರೆ ಹೇಳಿ ತಾಯಿ ಹಾಡಿದಲ್ಲಿ ನೃತ್ಯ ಮಾಡಿದ್ದಕ್ಕಾಗಿ ಜೈ ಭವಾನಿ ಟ್ರಸ್ಟ್ ವತಿಯಿಂದ ಹಾಗೂ ಕೊಳಾರ್ಕೆ ಗ್ರಾಮದವರ ವತಿಯಿಂದ ಅನಂತ ಧನ್ಯವಾದಗಳು. ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು, ಬೀದರ್ ಜಿಲ್ಲೆಯ ಜನತೆಯ ಆಗಮಿಸಿ ಹುಣ್ಣಿಮೆ ದಿವಸ ತಾಯಿಯ ಮಂದಿರಕ್ಕೆ ಆಗಮಿಸಿ ಮಹಾಪ್ರಸಾದ ಸ್ವೀಕಾರ ಮಾಡಿ ತಾಯಿ ಅಂಬಾಭವಾನಿ ಆಶೀರ್ವಾದ ಪಡೆದುಕೊಂಡು ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದಕ್ಕಾಗಿ ಬೀದರ್ ಜಿಲ್ಲೆಯ ಜನತೆಗೆ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ಜೈ ಭವಾನಿ ಮಂಡಳಿ ವತಿಯಿಂದ ಹಾಗೂ ಕೊಳಾರ್ಕೆ ಗ್ರಾಮದವರ ವತಿಯಿಂದ ಅನಂತ ಧನ್ಯವಾದಗಳು. ಹಾಗೂ ಅದೇ ರೀತಿಯಾಗಿ ಅನೇಕ ರಾಜ್ಯಗಳಿಂದ ಆಗಮಿಸಿ ಕುಸ್ತಿಯಲ್ಲಿ ಪಾಲ್ಗೊಂಡಂಥ ಗಣ್ಯ ಕುಸ್ತುಪಟುಗಳಿಗೆ ಜೈ ಭವಾನಿ ಟ್ರಸ್ಟ್ ವತಿಯಿಂದ ಹಾಗೂ ಕೊಳಾರ್ಕೆ ಗ್ರಾಮದವರ ವತಿಯಿಂದ ಅನಂತ ಧನ್ಯವಾದಗಳು. ಹಾಗೂ ಬೀದರ್ ದಕ್ಷಿಣ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಡಾ ಶೈಲೇಂದ್ರ ಬೆಲ್ದಾಳೆ ಅಣ್ಣನವರು ಅವತ್ತಿನ ದಿವಸ ಹುಣ್ಣಿಮೆ ಹುಟ್ಟಿ ದಿವಸ ಕಾರ್ಯಕ್ರಮ ಇರುವುದಾಗಿ ಕನಿಷ್ಠ ಏನಿಲ್ಲ 50ರಿಂದ 60 ಊರುಗಳಲ್ಲಿ ಹನುಮಾನ್ ಜಯಂತಿಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಕೊನೆಗೂ ರಾತ್ರಿ 11 ಗಂಟೆಗೆ ಕೊಳಾರ್ಕೆ ಗ್ರಾಮಕ್ಕೆ ಆಗಮಿಸಿ ತಾಯಿ ಅಂಬಾಭವಾನಿ ಆಶೀರ್ವಾದ ಪಡೆದುಕೊಂಡು ಮಹಾಪ್ರಸಾದ ಸ್ವೀಕಾರ ಮಾಡಿದ್ದಾರೆ. ಅವರಿಗೆ ಜೈ ಭವಾನಿ ಟ್ರಸ್ಟ್ ವತಿಯಿಂದ ಹಾಗೂ ಕೊಳಾರ್ಕೆ ಗ್ರಾಮದವರ ವತಿಯಿಂದ ಅನಂತ ಧನ್ಯವಾದಗಳು. ಹಾಗೂ ಪೊಲೀಸ್ ಇಲಾಖೆಯ ನ್ಯೂಟನ್ ಪೊಲೀಸ್ ಸ್ಟೇಷನ್ದ ಸರ್ಕಲ್ ವಿಜಯಕುಮಾರ್ ಸರ್ ಅವರು ಅಚ್ಚುಕಟ್ಟಾಗಿ 4 ದಿವಸಗಳ ಜಾತ್ರೆಯನ್ನು ಎಲ್ಲ ಪೊಲೀಸ್ PC ಸಿಬ್ಬಂದಿಗಳಿಗೆ ಕಳಿಸಿ ಜಾತ್ರೆಯನ್ನು ಯಶಸ್ವಿಯಾಗಲಿಕ್ಕೆ ಯಾವುದೇ ಗೊಂದಲ ಇಲ್ಲದೆ ಯಶಸ್ವಿಯಾಗಲಿಕ್ಕೆ ಕಾರಣರಾಗಿದ್ದಾರೆ. ಹಾಗಾಗಿ ನ್ಯೂಟನ್ ಸರ್ಕಲ್ ಸರ್ ಆದ ವಿಜಯಕುಮಾರ್ ಸರ್ ಅವರಿಗೆ ಜೈ ಭವಾನಿ ಟ್ರಸ್ಟ್ ವತಿಯಿಂದ ಹಾಗೂ ಕೊಳಾರ್ಕೆ ಗ್ರಾಮದವರ ವತಿಯಿಂದ ಅನಂತ ಧನ್ಯವಾದಗಳು. ಹಾಗೂ ಇಂಡಸ್ಟ್ರಿ ಕೈಗಾರಿಕೆ ಇದೆ. ಈ ಕೈಗಾರಿಕೆಯಿಂದ ಎಲ್ಲ ಫ್ಯಾಕ್ಟ್ರಿಯ ಮಾಲಕರು ಅವರು ಕೂಡ ಈ ತಾಯಿ ಅಂಬಾಭವಾನಿಯ ಮಂದಿರಕ್ಕೆ ಬಂದು ತಾಯಿಯ ಆಶೀರ್ವಾದ ಪಡೆದುಕೊಂಡು ಮಹಾಪ್ರಸಾದ ಸ್ವೀಕಾರ ಮಾಡಿದ್ದಾರೆ. ಅವರಿಗೂ ಕೂಡ ಕೊಳಾರ್ಕೆ ಗ್ರಾಮದವರ ವತಿಯಿಂದ ಹಾಗೂ ಜೈ ಭವಾನಿ ಟ್ರಸ್ಟ್ ವತಿಯಿಂದ ಅನಂತ ಧನ್ಯವಾದಗಳು. ಹಾಗೂ ನಾವು ಜಾತ್ರೆ ಪ್ರಾರಂಭ ಮಾಡೋದಕ್ಕಿಂತ ಮೊದಲು ತೇಜಸ್ ನ್ಯೂಸ್ ಚಾನಲ್ಗೆ ನಾವು ಪಾಂಪ್ಲೆಟ್ ಬಿಡುಗಡೆ ಮಾಡಿದೆವು. ಅದರಿಂದ ಬೀದರ್ ಜಿಲ್ಲೆಯ ಜನತೆಗೆ ಅಪಾರ ಸಂಖ್ಯೆಯಲ್ಲಿ ಗೊತ್ತಾಗಿ ಈ ಜಾತ್ರೆಯಲ್ಲಿ ಪಾಲ್ಗೊಂಡಿದ್ದಾರೆ. ಹಾಗಾಗಿ ತೇಜಸ್ ನ್ಯೂಸ್ ಚಾನಲ್ದವರಿಗೂ ಕೂಡ ಜೈ ಭವಾನಿ ಟ್ರಸ್ಟ್ ವತಿಯಿಂದ ಹಾಗೂ ಕೊಳಾರ್ಕೆ ಗ್ರಾಮದವರ ವತಿಯಿಂದ ಅನಂತ ಧನ್ಯವಾದಗಳು. ಹಾಗೂ
ನಮ್ಮ ಕೊಳಾರ್ಕೆ ಗ್ರಾಮದವರು ಜಾತಿ ಧರ್ಮ ಮತ್ತು ಯಾವುದೇ ಭೇದ ಎಲ್ಲ ಬದಿಗಿಟ್ಟು ಎಲ್ಲ ಜಾತಿದವರು ಎಲ್ಲ ಧರ್ಮದವರು ಸೇರಿ ಕೊಳಾರ್ಕೆ ನಮ್ಮ ಗ್ರಾಮ ದೇವತೆಯಾದ ತಾಯಿ ಅಂಬಾಭವಾನಿ ಜಾತ್ರೆಯನ್ನು ಅಚ್ಚುಕಟ್ಟಾಗಿ ಮಾಡಿದ್ದಕ್ಕಾಗಿ ಎಲ್ಲ ಜಾತಿ ಎಲ್ಲ ಧರ್ಮ ಬಾಂಧವರು ಸೇರಿ ಮಾಡ್ತಕ್ಕಂಥ ಇದು ಜಾತ್ರೆ. ಈ 4 ದಿವಸಗಳ ಜಾತ್ರೆ ಕೊಳಾರ್ಕೆ ಗ್ರಾಮದವರಿಗೆ 4 ದಿವಸಗಳ ಹಬ್ಬದ ವಾತಾವರಣ ಇರ್ತದೆ. ಹಾಗಾಗಿ ಎಲ್ಲ ಧರ್ಮ ಎಲ್ಲ ಜಾತಿದವರು ಸೇರಿ ಸಾಂಪ್ರದಾಯಿಕ ನಮ್ಮ ಗ್ರಾಮ ದೇವತೆ ತಾಯಿ ಅಂಬಾಭವಾನಿಯ ಜಾತ್ರೆಯನ್ನು ಮಾಡಿದ್ದಕ್ಕಾಗಿ ನಮ್ಮ ಕೊಳಾರ್ಕೆ ಗ್ರಾಮಸ್ಥರಾದ ಎಲ್ಲ ತಾಯಿಯಂದಿಯರು, ಅಕ್ಕ ತಂಗಿಯಂದಿರು, ಅಣ್ಣ ತಮ್ಮಂದಿಯರು ಹಾಗೂ ಎಲ್ಲ ಗುರುಯರಿಗೆ ಮತ್ತೊಮ್ಮೆ ನಮ್ಮ ಜೈ ಭವಾನಿ ಟ್ರಸ್ಟ್ ವತಿಯಿಂದ ಅವರಿಗೆ ಅನಂತ ಧನ್ಯವಾದಗಳು.